ಮಾತಾಡ್ದ ತಾಲೂಕು ರೀ ಕೋಳೂರು ಗ್ರಾಮ ಪಂಚಾಯತಿ ವ್ಯಾಪ್ತಿ ಒಳಗೆ ಬರುವಂಥ ಶ್ರೀ ಭೀಮಾಂಬಿಕೆ ದೇವಸ್ಥಾನ ಕರ್ಜಗಿ ರೈಲ್ವೆ ಸ್ಟೇಷನ್, ಕರಜಗಿ ಅಲ್ಲ ಕರಜಗಿ ರೈಲ್ವೆ ಸ್ಟೇಷನ್, ಅಲ್ಲಿ ಭೀಮಾಂಬಿಕೆ ಪವಾಡಗಳು ನಡೀತೆ. ಇಲ್ಲಿ ಇದು ಮೇನ್ ಆಗಿ ದ್ವಾರ ಬಾಗಿಲ. ಇದು ಫಸ್ಟು ಭೀಮಾಂಬಿಕೆ ದ್ವಾರ ಬಾಗಿಲ, ಮೇನು ಎಂಟ್ರೆನ್ಸು ರೋಡ್ಗೆ ಇದೆ. ಅಲ್ಲಿಂದ ಒಳಗಡೆ ಬಂದರೆ ಶ್ರೀ ಭೀಮಾಂಬಿಕೆ ಮೂರ್ತಿ, ಲಕ್ಷ್ಮೀ ದೇವಸ್ಥಾನ ಮತ್ತು ಈಶ್ವರ ಪ್ರತಿಯೊಂದು ಒಳಗಡೆ ಇದ್ದಾವೆ. ಆದರೆ ಗೇಟ್ ಎಂಟ್ರೆನ್ಸ್ ಒಳಗಡೆ ಬರಬೇಕು, ಹೊರಗಡೆ ಯಾವುದೂ ಕಾಣಲ್ಲ. ಒಳಗಡೆ ಬಂದರೆ ಇಲ್ಲೇ ಸುಮಾರು ಮುಸ್ಲಿಮ್ಸು, ಹಿಂದೂ ಇತರೆ ಇಲ್ಲ ಸರ್, ಸರ್ವರಿಗೂ ಸ್ವಾಗತ ಇದೆ. ಇಲ್ಲಿ ಯಾವ ಕಾಸ್ಟು ಈ ಕಾಸ್ಟ್ ಇಲ್ಲ, ಸರ್ವರಿಗೂ ಸ್ವಾಗತ ಇದೆ. ಪ್ರತಿಯೊಬ್ಬರು ರೋಡಿಗೆ ಬಂದ ತಕ್ಷಣ ಎಂಟ್ರೆನ್ಸ್ ಸಿಗೋದು ಭೀಮಾಂಬಿಕೆ ದೇವಸ್ಥಾನ. ದ್ವಾರ ಬಾಗಿಲುಗಳು ಕರ್ಜಗಿ ರೈಲ್ವೆ ಸ್ಟೇಷನ್ ದ್ವಾರ ಬಾಗಿಲದಲ್ಲಿ, ದ್ವಾರ ಬಾಗಿಲದ ಎಂಟ್ರೆನ್ಸು. ಇದು ದೈವ ದೇವತೆ ಅಂತ ಮಾಡಿದ್ದೀವಿ. ಈಗ ಇದು ಹಾಲು, ದೇವಸ್ಥಾನದ ಹಾಲು ಪೂರ ಅಲ್ಲಿ ಇರುವುದು ಶ್ರೀ ದೇವಸ್ಥಾನ. ಪ್ರತಿಯೊಬ್ಬ ಭಾಗ್ಯಲಕ್ಷ್ಮಿ ದೇವಸ್ಥಾನ 2019 ಇದು ಉದ್ಘಾಟನೆ ಮಾಡೈತ್ರಿ, ಇದನ್ನು ಪ್ರತಿಷ್ಠಾಪನೆ. ಇಲ್ಲಿ ಸರ್ವ ಭಕ್ತರು ಬರ್ತಾರೆ, ಪ್ರತಿಯೊಂದು ಕುಲದವರು ಬರ್ತಾರೆ. ಇಲ್ಲಿ ಜಾತಿ ಭೇದ ಅದು ಇದು ಯಾವುದೂ ಇಲ್ಲ, ಎಲ್ಲರಿಗೆ ಒಂದೇ ರೀತಿ ಪರಿಹಾರ ಇದೆ. ಭಾಳ ದೂರದಿಂದ ಬರ್ತಾರೆ, ಆಂಧ್ರ, ತಮಿಳುನಾಡು, ಮಹಾರಾಷ್ಟ್ರ, ಗೋವಾ ಎಲ್ಲ ಕಡೆಯಿಂದನೂ ಬರ್ತಾರೆ. ಯಾವುದಕ್ಕೂ ಹಣಕಾಸು ಅನ್ನೋದು ಯಾವುದೂ ಇಲ್ಲ, ಅವ್ರವ್ರ ಭಕ್ತಿ, ಅವ್ರವ್ರ ಸೇವೆ. ಮೊದಲು ಭೀಮಾಂಬಿಕೆ ದೇವಸ್ಥಾನವನ್ನು ಒಂದು ಚಿಕ್ಕ ಒಂದು ಗುಡಿಸಲಿನಲ್ಲಿಟ್ಟು ಅದನ್ನು ಪೂಜೆಯನ್ನು ಮಾಡ್ತಾ ಬಂದರು. ಮತ್ತು ಇವರ ಹಳ್ಳಿಯಿಂದ ಜನರು ಸಾಕಷ್ಟು ತಮ್ಮ ಸಂಕಷ್ಟವನ್ನು ಹೊತ್ತು ತಮ್ಮ ಕುಟುಂಬದ ವೈಯಕ್ತಿಕ ಸಮಸ್ಯೆ ಆಗಲಿ ಅಥವಾ ಶತ್ರು ಬಾಧೆ ಆಗಲಿ ಯಾವುದೇ ಕಲಹಗಳನ್ನು, ತಮ್ಮ ಸಮಸ್ಯೆಗಳನ್ನು ಹೊತ್ತು ಇಲ್ಲಿಗೆ ಬಂದ್ರೆ ಆ ಅಮ್ಮನಿಂದ ಕೃಪಾಶೀರ್ವಾದ ಪಡೆದು ಅಜ್ಜಾರು ಕೊಡ್ತಕ್ಕಂಥ ಸಜೆಷನ್ ಒಳಗೆ ಇಲ್ಲಿಂದ ನಗನಗ್ತಾ ಹೋಗುವಂತಾಗೈತಿ. ಸುಮಾರು 22 ವರ್ಷದಿಂದ ಬರ್ತಕ್ಕಂಥ ಭಕ್ತರಿಗೆ ಸಾಂತ್ವನವನ್ನು ಮಾಡ್ತಾ ಬಂದಿದ್ದಾರೆ. ಈ ಒಂದು ಗುಡಿ ಅರ್ಚಕರ ಹೆಸರು ಶಂಕರ್ ಕಾರಡ್ಗಿ ಅಂತಂದು. ಇವರು ಸುಮಾರು 22 ವರ್ಷದಿಂದ ರಾಜ್ಯ ಮತ್ತು ಅಂತರ್ರಾಜ್ಯದಿಂದ ಭಕ್ತರು ಸಹ ಈ ಒಂದು ದೈವ ದೇವತೆ ದೇವಸ್ಥಾನಕ್ಕೆ ಆಗಮಿಸ್ತಾರೆ. ವೈಯಕ್ತಿಕವಾಗಿ ನಾನು ಕೂಡ ಒಂದು 22 ವರ್ಷದ ಭಕ್ತ. ನನ್ನ ಹೆಸರು ಇಮಾಮ್ ಹುಸೇನ್ ಅಂತಂದು. ಎಕ್ಸ್ಪ್ರೆಸ್ಲಿ ನಾನು ಒಬ್ಬ ಮುಸ್ಲಿಮ, ಆದರೆ ಅಮ್ಮನ ಮೇಲೆ ಅಗಾಧವಾದ ಭಕ್ತಿ ನಂಬಿಕೆ ನನಗೈತಿ. ಯಾಕಂದ್ರೆ ನಾನು ಇದರಿಂದ ಸಾಕಷ್ಟು ಪ್ರಯೋಜನವನ್ನು ಪಡೆದೀನಿ. ನನ್ನ ಮಕ್ಕಳು ಇವತ್ತೊಂದು ಉತ್ತಮ ಶಿಕ್ಷಣದೊಳಗೆ ಒಳ್ಳೆಯ ರ್ಯಾಂಕನ್ನು ಪಡೆದಿದ್ದಾರೆ ಅಂದರೆ ಈ ಅಮ್ಮನ ಆಶೀರ್ವಾದ. ಈಗಾಗಲೇ ಒಬ್ಬಳು MA, ಒಬ್ಬಳು B.Ed ಮಾಡಿದ್ದಾಳೆ. ಆದರೆ ಎಲ್ಲ ಮಾರ್ಗದರ್ಶನ ಕೂಡ ಈ ಅರ್ಚಕರು ಮತ್ತು ಈ ಅಮ್ಮನ ಕೃಪಾಶೀರ್ವಾದದಿಂದ ನಾನು ಜೀವನವನ್ನು ನಡೆಸ್ತಾ ಇದ್ದೀನಿ. ನಾನೊಬ್ಬ ವೈಯಕ್ತಿಕವಾಗಿ ಬ್ಯಾಕ್ ಪೇನ್ ಪೇಷಂಟ್ ಕೂಡ. ನಾನು ಸಾಕಷ್ಟು ದವಾಖಾನೆಗೆ ನನ್ನ ದುಡ್ಡನ್ನು ಹಾಕಿದೆ, ಆದರೆ ಡಾಕ್ಟರ್ ಅವರು ಪ್ರತಿ ತಿಂಗಳ ಗುಳಿಗೆ ಔಷಧಿಯನ್ನೇ ಕೊಟ್ಟರು. ಆದರೆ ಅಮ್ಮನ ಆಶೀರ್ವಾದದಿಂದ ನಾನಿವತ್ತು ನಡೆದಾಡ್ತಾ ಇದ್ದೇನೆ, ಓಡಾಡ್ತಾ ಇದ್ದೇನೆ. ಈ ಬ್ಯಾಕ್ ಪೇನು ನರ ಬಲ್ಜ್ ಆಗಿದೆ, ನಿನಗೆ ನಡೆಯೋಕ್ಕಾಗಲ್ಲ ಅಂತ ಡಾಕ್ಟರ್ ಹೇಳಿದರೂ ಕೂಡ ಈ ಅಮ್ಮನ ನಂಬಿಕೆ ಮತ್ತು ಇಲ್ಲಿ ಒಂದು ಸಿಗ್ತಕ್ಕಂಥ ಪರಿಹಾರ ನಿಂಬೆಹಣ್ಣಿಂದ ನಾನು ಇಷ್ಟೊಂದು ಆರೋಗ್ಯವಂತನಾಗಿ ಈ 45ನೇ ವಯಸ್ಸಿನಲ್ಲಿ ಅಡ್ಡಾಡ್ತಾ ಇದ್ದೇನೆ. ಯಾಕಂದರೆ ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ಕಾಯಿಲೆ ನನ್ನ ಒಂದು ಆವರಿಸಿತ್ತು. ಇದಕ್ಕೆ ಪರಿಹಾರ ನನಗೆ ಈ ಮಠದಲ್ಲಿ ಆಗಿದೆ. ನನ್ನಂಥ ಸಾಕಷ್ಟು ಭಕ್ತರು, ಸುಮಾರು ನಮ್ಮ ಗ್ರಾಮದ ಅಕ್ಕಪಕ್ಕದ ಎಲ್ಲ ಭಕ್ತರು ಈ ಒಂದು ಡಿಸೆಂಬರ್ನಲ್ಲಿ ನಡೀತಕ್ಕಂಥ 13, 14, 15 ಈ ಜಾತ್ರೆ ಒಳಗೆ ಪಾಲ್ಗೊಳ್ತಾರೆ. ಮತ್ತು ಪ್ರತಿ ವಾರ ಮಂಗಳವಾರ, ಶುಕ್ರವಾರ, ರವಿವಾರ ಮತ್ತು ಹುಣ್ಣಿಮೆ, ಅಮಾವಾಸ್ಯೆ ಯಾವುದೇ ವಾರ ಬಂದರೂ ಈ ಗುಡಿ ಒಳಗೆ ಪರಿಹಾರ ಐತಿ. ಇಲ್ಲೇ ಪರಿಹಾರಕ್ಕಂತ ಬಂದವ್ರು ಯಾರು ಬರಿಗೈಯಿಂದ ವಾಪಸ್ ಆಗಿಲ್ಲ, ಆಗಿರೋ ಉದಾಹರಣೆಯೂ ಇಲ್ಲ. ಈ ಒಂದು ಅಮ್ಮನ ಮೇಲೆ ಅಗಾಧವಾದ ನಂಬಿಕೆ ನಮಗೈತಿ. ತಮ್ಮ ಚಾನಲ್ ಸಂದರ್ಶನಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿರಿ. ತಮ್ಮ ಚಾನಲ್ ಇನ್ನೂ ಉತ್ತಮ ಸ್ಥಾನವನ್ನು ಗಳಿಸಲಿ. ಮತ್ತೆ ಈ ಅಮ್ಮನ ಗುಡಿಗೆ ತಾವು ಕೂಡ ಬಂದು ತಮ್ಮ ಸೇವೆಯನ್ನು ಸಲ್ಲಿಸಲಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೇನೆ. ಜೈ.